ರಾಜ್ಯ ರಾಜಕಾರಣದಲ್ಲಿ ಹಾಗೂ ಕಾಂಗ್ರೆಸ್ ವಲಯದಲ್ಲಿ ಏನು ಬಿರುಗಾಳಿ ಬೀಸಿದಂತಹ ಕಳೆದ 3 ದಿನಗಳಿಂದ ಸದ್ದು ಮಾಡುತ್ತಿರುವಂತಹ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಕುರಿತು ಸಿಡಬ್ಲ್ಯೂಸಿ ಸಭೆಯಲ್ಲಿ ನಿರ್ಧರಿಸಲಾಗುವುದು. ಸದ್ಯ ಯಾವುದೇ ಸಚಿವ ಸಂಪುಟ ಅಧ್ಯಕ್ಷ ಸ್ಥಾನದ ಬದಲಾವಣೆ ಇಲ್ಲ ಅಂತ ಕೊಪ್ಪಳದಲ್ಲಿ ರಾಜ್ಯ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಸ್ಪಷ್ಟನೆ ನೀಡಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ ಹೈಕಮಾಂಡ್ಗೆ ಬಿಟ್ಟಿದ್ದು, ಅದಕ್ಕೂ ನನಗೂ ಯಾವುದೇ ಸಂಬಂಧವಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಗಳು ಇರ್ತಾರೆ, ಆದರೆ ಎಲ್ರಿಗೂ ಕೊಡೋಕ್ಕಾಗಲ್ಲ. ಸದ್ಯಕ್ಕೆ ಅದರ ಚರ್ಚೆ ಇಲ್ಲ ಅಂತ ರೇವಣ್ಣ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಗಳು ಯಾವುದೇ ಕಾರಣಕ್ಕೆ ನಿಲ್ಲುವುದಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೊಡುತ್ತಿರುವುದರಿಂದ ಒಂದಿಷ್ಟು ಅಭಿವೃದ್ಧಿ ಕೆಲಸ ಕುಂಠಿತವಾಗ್ತಿದೆ, ಆದರೆ ಯಾವುದು ಕೂಡ ನಿಲ್ಲೋದಿಲ್ಲ ಅಂತ ರೇವಣ್ಣ ಹೇಳಿದ್ದಾರೆ. ಇದು ಮಾಡೋದೇ ಇಲ್ಲ ಅಂತ ನಾನು, ಯಾಕೆಂದ್ರೆ ಮೋದಿಯವರು ಹೆಸರು ತಗೊಳ್ಳಿಲ್ಲ. ಮೋದಿಯವರು ಏನು ಹೇಳಿದ್ರು, ಮೋದಿಯವರು ರಾಜಸ್ಥಾನದಲ್ಲಿ ಹೇಳಿದ್ರು ಈ ರಾಜ್ಯದಲ್ಲಿ ಈ ಅನೌನ್ಸ್ ಮಾಡಿದಂಥ ಗ್ಯಾರಂಟಿ ಯೋಜನೆ ಜಾರಿಗೆ ಬರಲ್ಲ, ಬಂದರೂ ಇದು ಯಶಸ್ವಿ ಆಗಲ್ಲ ಅಂತ ನುಡಿದಿದ್ದರು. ಸುಳ್ಳಿನ ಪಿತಾಮಹ. ಆದರೆ ನಾವು ಮಾಡಿದ್ದೀವಿ, ತೋರಿಸಿದ್ವಿ. ಅದೇ ಹೆಸರು ಅದನ್ನೇ ಅವರು ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ರು. ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಅದೇ ಒಂದೂವರೆ ವರ್ಷ ಬರ್ತಾ ಇದೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನೂ ನಡೆಸಿ ಮುಂದೆ 57,000 ಕೋಟಿ ಬಜೆಟಲ್ಲಿ ಪ್ರೊವೈಡ್ ಮಾಡ್ತೀವಿ. ಈಗ ಮಾಡಿರೋದನ್ನು ಕೊಟ್ಟಿದ್ದೇವೆ. ಇದು ಮಾಡೋದೇ ಇಲ್ಲ ಅಂತ ನಾನು, ಯಾಕೆಂದ್ರೆ ಮೋದಿಯವರು ಹೆಸರು ತಗೊಳ್ಳಿಲ್ಲ. ಮೋದಿಯವರು ಏನು ಹೇಳಿದ್ರು, ಮೋದಿಯವರು ರಾಜಸ್ಥಾನದಲ್ಲಿ ಹೇಳಿದ್ರು ಈ ರಾಜ್ಯದಲ್ಲಿ ಈ ಅನೌನ್ಸ್ ಮಾಡಿದಂಥ ಗ್ಯಾರಂಟಿ ಯೋಜನೆ ಜಾರಿಗೆ ಬರಲ್ಲ, ಬಂದರೂ ಇದು ಯಶಸ್ವಿ ಆಗಲ್ಲ ಅಂತ ನುಡಿದಿದ್ದರು. ಸುಳ್ಳಿನ ಪಿತಾಮಹ. ಆದರೆ ನಾವು ಮಾಡಿದ್ದೀವಿ, ತೋರಿಸಿದ್ವಿ. ಅದೇ ಹೆಸರು ಅದನ್ನೇ ಅವರು ಮೋದಿ ಗ್ಯಾರಂಟಿ ಅಂತ ಶುರು ಮಾಡಿದ್ರು. ಮಧ್ಯಪ್ರದೇಶದಲ್ಲಿ ಮಾಡಿದ್ರು, ಈಗ ಮೊನ್ನೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಅದೇ ಒಂದೂವರೆ ವರ್ಷ ಬರ್ತಾ ಇದೆ, ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದೇನೂ ನಡೆಸಿ ಮುಂದೆ 57,000 ಕೋಟಿ ಬಜೆಟಲ್ಲಿ ಪ್ರೊವೈಡ್ ಮಾಡ್ತೀವಿ. ಈಗ ಮಾಡಿರೋದನ್ನು ಕೊಟ್ಟಿದ್ದೇವೆ. ಇದು ಮಾಡೋದೇ ಇಲ್ಲ ಅಂತ ನಾನು, ಯಾಕೆಂದ್ರೆ ಮೋದಿಯವರು ಹೆಸರು ತಗೊಳ್ಳಿಲ್ಲ. ಮೋದಿಯವರು ಏನು ಹೇಳಿದ್ರು, ಮೋದಿಯವರು ರಾಜಸ್ಥಾನ